ಸಂಗಾಪುರ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡ ಮತ್ತೊಂದು ಬಯಲು. ಸಂಗಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಅಖ್ತರ್ ಪಾಷಾನ ಕರ್ಮಕಾಂಡ ಬಟಾಬಯಲು. ಮಾನ್ವಿ ತಾಲೂಕಿನ ಸಂಗಾಪುರ ಗ್ರಾಮ ಪಂಚಾಯಿತಿಯ 15ನೇ ಹಣಕಾಸು ಯೋಜನೆ ದುರುಪಯೋಗ. ಸಂಗಾಪುರ ಗ್ರಾಮದ ನಿವಾಸಿ ಗಣೇಶರಿಂದ ಗಂಭೀರ ಆರೋಪ. ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಸಾಹೇಬ್ರು ದುಡಾಡಿರ್ತಾ ಗ್ರಾಮವನ್ನು ಅಭಿವೃದ್ಧಿ ಮಾಡ್ತೇವೆ ಎಂದು ಸರ್ಕಾರ ನಾನಾ ಯೋಜನೆಗಳ ಮೂಲಕ ಅನುದಾನ ನೀಡ್ತಾ ಬರ್ತಾ ಇದೆ. ಆದರೆ ಮಾನ್ವಿ ತಾಲೂಕಿನ ಸಂಗಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಅಖ್ತರ್ ಪಾಷಾ ಸಾಹೇಬ್ರು 15ನೇ ಹಣಕಾಸು ಯೋಜನೆ ಹಣವನ್ನು ಅಭಿವೃದ್ಧಿ ಮಾಡದೆ ದುರುಪಯೋಗ ಮಾಡಿದ್ದಾರೆಂದು ಗಣೇಶ್ ಎಂಬಾತ ತಾಲೂಕು ಪಂಚಾಯತ್ಗೆ ದೂರು ಸಲ್ಲಿಸುವುದು ಬೆಳಕಿಗೆ ಬಂದಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸಂಗಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಅಖ್ತರ್ ಪಾಷಾ ದುರಾಡಳಿತ ಹೆಚ್ಚಿದ್ರಿಂದ ಪಂಚಾಯಿತಿಗೆ ಅದ್ಯಾವಾಗ ಬರ್ತಾರೆಂದು ತಿಳಿಯದಾಗಿದೆ. ಇನ್ನು ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಸಾಹೇಬರು ಮಾತ್ರ ಗ್ರಾಮವನ್ನು ಅಭಿವೃದ್ಧಿ ಮಾಡ್ತಿದ್ದಾರಾ ಇಲ್ಲವೆಂದು ನೋಡುವ ಕಾಳಜಿ ಇಲ್ಲವೆಂದರೆ ಇಂತಹ ಇಒ ಮಾನ್ವಿಗೆ ಬೇಡವೆಂದು ಗ್ರಾಮಸ್ಥರ ದೂರುಗಳೇ ಸಾಕ್ಷಿ. ಸರ್ಕಾರದ ಹಣದಲ್ಲಿ ಅಭಿವೃದ್ಧಿ ಮಾಡ್ತೇವೆಂದು ಸರ್ಕಾರದ ಪಿಡಿಒ ಅಖ್ತರ್ ಪಾಷಾ ಸಾಹೇಬರು ಲೂಟಿ ಮಾಡ್ತಿದ್ದಾರೆಂದ ಆರೋಪ. ಲೋಕಾಯುಕ್ತರು ಇಂತಹವರನ್ನ ತನಿಖೆ ಮಾಡಿದರೆ ಅದೆಷ್ಟು ಗಳಿಸಿದ್ದಾರೆಂದು ಪೈಲಿಗೆ ಬೀಳುವುದು ಪಕ್ಕ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಗಣೇಶ್ ಅಂತೇಳಿ. ನಮ್ಮದು ಸಂಗಾಪುರ ಮಾನ್ವಿ ತಾಲೂಕು ಸಂಗಾಪುರ ಗ್ರಾಮ ಪಂಚಾಯತಿ ನಮ್ಮದು. ಸರ್, ಸಮಸ್ಯೆ ಏನಾಗಿದೆ ಸರ್? ಸರ್, ಸಮಸ್ಯೆ ಅಂತಂದರೆ ಈಗ ಸಂಗಾಪುರದಲ್ಲಿ 15ನೇ ಹಣಕಾಸಿನಲ್ಲಿ ಏನು ಕಾಮಗಾರಿಗಳು ಇಡ್ತಾರಲ್ರಿ, ಅವು ಯಾವುದೇ ಕೆಲಸ ಮಾಡಲಾರ್ದೆ ಯಾವುದೋ ಹಳೆ ಕೆಲಸಗಳಿಗೆ ಬಿಲ್ ಮಾಡ್ಕೊಂಡು ಒಟ್ಟ ಫ್ರಾಡ್ ಮಾಡೋಂಥ ಕೆಲಸಗಳೇ. ಆಮೇಲೆ ಈಗಿರೋ ಅಖ್ತರ್ ಪಾಷಾ ಸರ್ ಏನು ಇದಾರಲ್ರಿ, ಕರೆಕ್ಟಾಗಿ ಪಂಚಾಯತ್ಗೆ ಬರೋದಿಲ್ಲ, ಸಮಸ್ಯೆಗಳನ್ನು ನೋಡೋದಿಲ್ಲ ಸರ್. ಅವರು ಸಣ್ಣ ಪುಟ್ಟ ಕುಡಿಯೋ ನೀರಿನ ವ್ಯವಸ್ಥೆನೂ ತಾಲೂಕ್ ಪಂಚಾಯತ್ ಇಒ ಸಾಬ್ರ ಗಮನಕ್ಕೆ ತಂದ ಮೇಲೇನೆ ಮಾಡ್ತಾರೆ ಸರ್. ಯಾರು ಇವರು ಪಿಡಿಒ ಸರ್. ಅವರು ಯಾರು? ಅಖ್ತರ್ ಪಾಷಾ ಸರ್ ಅವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು. ಅವರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಖ್ತರ್ ಪಾಷಾ ಸರ್ ಅವರು. ಅವ್ರಿಗೆ ಕುಡಿಯೋ ನೀರಿಂದಾಗಲಿ, ಆಮೇಲೆ ಊರಲ್ಲಿ ಡ್ರೈನೇಜ್ ಸ್ವಚ್ಛ ಮಾಡಿಸೋದಾಗ್ಲಿ, ಈ ತರ ಸಮಸ್ಯೆಗಳು ಏನೇ ಹೇಳಿದ್ರು ಅವರು ಜವಾಬ್ದಾರಿ ತಗೊಂಡು ಮಾಡೋದೇ ಇಲ್ಲ ಸರ್. ಏನು ನೆಗ್ಲೆಕ್ಟ್ ಮಾಡ್ಕೊಂತ ಹೋಗ್ತಾರೆ ಸರ್. ಗ್ರಾಮಸ್ಥರು ಏನೋ ಹೇಳ್ತಾರೆ ಬಿಡಪ್ಪ ಅಂತಂದು ಇಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿವರೆಗೂ ವಿಷಯ ಹೋಗೋವರೆಗೂ ಅವ್ರು ಜವಾಬ್ದಾರಿ ತಗೊಂಡು ಕೆಲಸಗಳು ಮಾಡೋದಿಲ್ಲ. ಈಗ 15ನೇ ಹಣಕಾಸಿನಲ್ಲಿ ಏನ್ ಮಾಡ್ತಾರಂತ ಯಾರಿಗೆ ಗೊತ್ತಾಗೋದಿಲ್ಲ ಸರ್. ಈಗ 15ನೇ ಹಣಕಾಸಿನಲ್ಲಿ ಏನ್ ಕೆಲಸ ಮಾಡ್ಯಾರ, ಅದು ಯಾವ್ದಕ್ಕೆ ಬಿಲ್ ಮಾಡ್ಯಾರ ಅಂತೇಳಿ ಕೇಸಿ ಮೇಲಧಿಕಾರಿಗಳು ಅದನ್ನ ತನಿಖೆಗೊಳಪಡಿಸ್ರ ಅಂತೇಳಿ ಕೇಸಿ ಜಿಲ್ಲಾ ಪಂಚಾಯತಿಗೆ ಮನವಿ ಪತ್ರ ಕೊಟ್ಟು ಬಂದಿದ್ದೀವಿ. ಅವರು ಆದಷ್ಟು ಬೇಗನೆ ಅದ್ರ ಬಗ್ಗೆ ಕ್ರಮ ವಹಿಸ್ಬೇಕು ಅನ್ನೋದು ನಮ್ದು ಆಗ್ರಹ ಸರ್. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಕರಡಿಗುಡ್ಡ ಗ್ರಾಮದಲ್ಲಿ ಮಾರಮ್ಮ ಗುಡಿಯಿಂದ ಇದು ಎಂಡ್ ಅಂತೇಳಿ ಒಂದು ಕಾಮಗಾರಿ ಬಿಲ್ ಮಾಡ್ಯಾರ ಸರ್. ಎಕ್ಸಾಂಪಲ್ ಸರ್, ಆ ಥರದ್ದು ಭಾಳ ಆಗ್ಯಾವ ಸರ್. ಈ ಥರ ಬಿಲ್ ಫ್ರಾಡ್ ಬಿಲ್ ಮಾಡ್ಕೊಂಡು ಸರ್ಕಾರಕ್ಕೆ ಮೋಸ ಮಾಡೋದು, ಪಂಚಾಯತಿ ಅಭಿವೃದ್ಧಿ ಮಾಡ್ಲಾರ್ದೇ ಈ ತರ ಬಿಲ್ ಮಾಡ್ಕೊಂಡು ಹೋಗೋದ್ರಿಂದ ಸಾರ್ವಜನಿಕರಿಗೆ ಏನು ಅನುಕೂಲಗಳು ಆಗೋದಿಲ್ಲ ಸರ್. ಇವರು ಈ ಪಂಚಾಯತಿಲಿ ಕೆಲಸ ಮಾಡೋದ್ರಿಂದ ಎಲ್ಲ ಕೆಲಸಗಳೆಲ್ಲ ಕುಂಠಿ ತಗೊಂಡಿದ್ದೇವೆ ಸರ್. ಇವರು ಅಟ್ಲೀಸ್ಟ್ ಲೇಬರ್ ಕೆಲಸ ಕೊಡೋಕ್ಕೂ ರೆಡಿ ಇಲ್ಲ ಸರ್. ತಿಂಗಳಾನ್ಗಟ್ಲೆ ಅವರು 6 ಫಾರಂ ತುಂಬಿ ಕೊಟ್ಟು ಆಫೀಸ್ಗಳಿಗೆ ಅಲ್ಲೆದಾಡಿದ ಮೇಲೆ ಇವ್ರು ಕೆಲಸ ಕೊಡ್ತಾರೆ ಸರ್. ಕೆಲಸ ಕೊಟ್ರೆ ಮತ್ತೆ ಅವ್ರ ಮೇಲೆ ಗೂಬೆ ಕೊಂಡಿರ್ತಾರೆ ಸರ್. ಅಲ್ಲ ಸರ್, ಏನಂತಂದ್ರೆ ಈಗ ಪಂಚಾಯತಿ ಪಿಡಿಒ ಅಖ್ತರ್ ಪಾಷಾ ಅವರು ಈ ರೀತಿ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರ ಕರ್ತವ್ಯ ಏನೋ ಅವರು ನಿಭಾಯಿಸುವುದಾದ್ರೆ ಏನು ಜನರಿಗೆ ಕೊಡೋ ಸೌಲಭ್ಯಗಳೇನು ಸರ್? ಇವರು ಯಾವತ್ತೂ ಇಲ್ಲಿ ಪಂಚಾಯತಿಯಲ್ಲಿ ಬಂದ್ ಕೇಸಿ ಇವ್ರು ಕೆಲಸ ಮಾಡೋದಿಲ್ಲ ಸರ್. ಮಾನ್ವೇಲಿ ಆಫೀಸ್ ಮಾಡ್ಕೊಂತಾರೆ ಸರ್. ಮಾನ್ವೇಲಿ ಏನು ಕಾಮಗಾರಿಗೆ ಏನೇನು ಇದು ಬೇಕು ಸರ್, ಎಕ್ಸ್ಟಿಮೇಟ್ ಪ್ಲಾನ್ ಮಾಡ್ಕೊಂತಾರ. ಆ ಪ್ಲಾನ್ ಪ್ರಕಾರ ಅವ್ರು ಏನು ಬಿಲ್ ಮಾಡ್ಕೋಬೇಕು ಆ ತರ ಪ್ಲಾನ್ ಅಲ್ಲೇ ಇದ್ದಾರೆ, ಆ ತರ ಕೆಲಸದಲ್ಲಿ ಇದ್ದಾರೆ ಸರ್. ಊರಿನಲ್ಲಿ ಸರಿಯಾದ ಸಮಸ್ಯೆಗಳು ನೋಡಂಗಿಲ್ಲ, ಎಲ್ಲಿ ಸಮಸ್ಯೆಗಳು ಇದಾವ, ಏನು ಕೆಲಸ ಮಾಡ್ಬೇಕನ್ನೋ ಜವಾಬ್ದಾರಿ ಇಲ್ಲ ಸರ್. ಅವ್ರು ಏನ್ ಮಾಡ್ತಾರ ಅನ್ನೋದು ಅವ್ರಿಗೆ ಗೊತ್ತು. ಈಗ ನೀವು ಮನವಿ ಕೊಟ್ಟಿದ್ರ ತಾಲೂಕ್ ಪಂಚಾಯತಿಗೆ? ಆ ತಾಲೂಕ್ ಪಂಚಾಯತಿ ಅವ್ರಿಗೆ ಇದು ತಾಲೂಕ್ ಪಂಚಾಯತ್ ಅಧಿಕಾರಿಗಳಿಗೆ ಇದು 15ನೇ ಹಣಕಾಸಿನಲ್ಲಿ ಏನು ಅವ್ಯವಹಾರ ಆಗ್ಯದ ಅದು ಸಂಪೂರ್ಣವಾಗಿ ತನಿಖೆಗೊಳಪಡಿಸಬೇಕು. ಆಮೇಲೆ ತಪ್ಪಿತಸ್ಥರ ಮೇಲೆ ಕ್ರಮ ವಹಿಸ್ಬೇಕು. ಇವ್ರನ್ನ ಆದಷ್ಟು ಈ ಸಂಗಾಪುರ ಪಂಚಾಯತಿಯಿಂದ ಇವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕು, ಬೇರೆಯವ್ರನ್ನ ನೇಮಕ ಮಾಡ್ಬೇಕು ಅನ್ನೋದೇ ನಮ್ಮ ಬೇಡಿಕೆ ಸರ್.